ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸತ್ಯ ನನ್ನ ಮಾತು ಕೇಳು. ಸತ್ಯ ನನ್ನ ಮಾತು. ಸತ್ಯ ನನಗೆ ಊಟ ಬೇಡ, ತುಂಬ ಕೆಲಸ ಇದೆ. ಟೈಮ್ ಕರೆಕ್ಟಾಗಿ ಕೆಲಸ ಮುಗಿಸಿಲ್ಲ ಅಂದರೆ ಅಕ್ಕ ಎಲ್ಲರೂ ಮುಂದೆ ಅವಮಾನ ಮಾಡ್ತಾಳೆ. ಫಸ್ಟ್ ನಾನು ಕೆಲಸ ಮುಗಿಸ್ತೀನಿ, ಆಮೇಲೆ ಊಟ ಮಾಡ್ತೀನಿ. ಸತ್ಯ ಬೇಬಿ ನೀನು ಕೂತ್ಕೋ. ಕೆಲಸ ಮಾಡೋದೇ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನೋ ಮಾತು ಕೇಳಿಲ್ವಾ? ಮತ್ತು ಊಟ ಬಿಟ್ಟು ಕೆಲಸ ಮಾಡಿದ್ರೆ ಏನು ಪ್ರಯೋಜನ? ನೀನು ಮೊದಲು ಊಟ ಮಾಡಿ. ಸತ್ಯ ಟೈಮ್ ವೇಸ್ಟ್ ಆಗುತ್ತೆ. ಹೆಲೋ ಸಾಹೇಬ್ರೆ, ಆಫೀಸಲ್ಲಿ ಲಂಚ್ ಬ್ರೇಕ್ ಅನ್ನೋದಿರುತ್ತೆ. ಇದು ನಿನ್ನ ಲಂಚ್ ಬ್ರೇಕು ಅಂದರೆ ಊಟಕ್ಕೆ ಅಂತಾನೆ ಇರೋ ಸಮಯ. ಮತ್ತೆ ಹೇಗೆ ಟೈಮ್ ವೇಸ್ಟ್ ಆಗುತ್ತೆ? ಎಲ್ಲ ನಿನಗೆ ಇಷ್ಟ ಆಗಿರೋದೇ ಇದೆ. ಇದನ್ನು ತಿಂದೆ ನಿನಗೆ ಕೆಲಸ ಮಾಡಬೇಕು ಅನ್ಸುತ್ತಾ? ಇದನ್ನೆಲ್ಲ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಆದರೆ ವರ್ಕ್ ಪ್ರೆಷರ್ ಕೂಡ ಇದೆ. ಸತ್ಯ ಊಟ ಮಾಡೋದಕ್ಕೆ 3 ಗಂಟೆ ಬೇಡ, ಆರಾಮಾಗಿ ತಿನ್ನು, ಆಮೇಲೆ ಕೆಲಸ ಮಾಡು. ಯಾರು ಬೇಡ ಅಂತಾರೆ? ನಿನಗೆ ನಾನು ಹೇಳೋದು ಯಾಕೆ ಅರ್ಥ ಆಗ್ತಾ ಇಲ್ಲ? ಕರೆಕ್ಟ್ ಟೈಮ್ ಕೆಲಸ ಮುಗ್ದಿಲ್ಲ ಅಂದರೆ ಅಕ್ಕ ನಾನು ಅವಳು ತಮ್ಮ ಅಂತಾನೂ ನೋಡಲ್ಲ. ಎಲ್ಲರೂ ಮುಂದೆ ಬೈತಾಳೆ. ನನಗೆ ಅವಮಾನ ಸಹಿಸ್ಕೊಳಕ್ಕಾಗಲ್ಲ. ಹೌದಾ? ಸರಿ, ನೀನು ಹೋಗಿ ಲ್ಯಾಪ್ಟಾಪ್ ತಂದ್ಬಿಡು. ನಾನು ನಿನಗೆ ಊಟ ತಿನ್ನಿಸ್ತಾ ಇರ್ತೀನಿ, ನೀನು ಕೆಲಸನೂ ಮಾಡು. ಇದು ಓಕೆ, ತಂದ್ಬಿಡ್ತೀನಿ. ಬಾಬಯ್ಯ ಒಳಗಡೆ ಹೋಗು. ನೀನಿನ್ನು ಇಲ್ಲೇ ಇದ್ರೆ ದೊಡ್ಡ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಡ್ತದೆ. ಎದುರಿಸ್ಬೇಡ ಕಣಲ್ಲಿ, ಮೊದಲೇ ಜೀವ ಬಾಯಿಗೆ ಬಂದಿದೆ. ನಾನು ನಿನ್ನೊಳದಕ್ಕೆ ಹೇಳ್ತಾ ಇರೋದು ಬಾಬಯ್ಯ, ಹೋಗು ಒಳಗೆ. ಅಲ್ಲ ಕಣೋ, ದಿವ್ಯ ಕೋಪ ಮಾಡ್ಕೋತಾಳೋ ಏನೋ. ಲೇ ಯಾಕ್ಲಾ ಕೋಪ ಮಾಡ್ಕೋತಾಳೆ? ನೀನು ಅವಳು ಗಂಡ ಹೋಯ್ದ್ರು ಪರೀಕ್ಷೆ ಮಾಡುವಾಗ ಗಂಡ ಅನ್ನಿಸ್ಕೊಂಡವನು ಪಕ್ಕದಾಗಿದ್ರೆ ಯಾಕ್ಲಾ ಕೋಪ ಮಾಡ್ಕೊಂಡಳು? ಹೋಗ್ಲಾ ಹಂಗಂತ್ಯ? ಆಮೇಲೆ ಏನಾದ್ರು ಎಡವಟ್ಟಾದ್ರೆ ತಿಪ್ಪುರ್ಲಾಗ ಹೊಡೆದ್ರೆ ಯೂಸ್ ಇಲ್ಲ. ಹೇಳ್ತಾ ಇದ್ದೀನಿ, ಹೋಗು ಒಳಿಕೆ. ಎಲ್ಲ ಇನ್ನು ಮೀನಾ ಮೇಷ ಎಣಿಸ್ತಾ ಕೂತಿದ್ಯಾ? ನಾವೇನು ಆಚೆ ಇರ್ಬೇಕು ಸರಿ ಕಣ್ಲಾ? ನಿನ್ ಗಂಟ ಕಣ್ಲಾ? ನೀನ್ ಯಾಕ್ಲ ಆಚೆ ಇರ್ಬೇಕು? ಗಂಡನ್ ತಾವು ಮುಚ್ಚಿಡೋದಂತದ್ ಏನ್ಲಾಯ್ತೆ? ಹೋಗ್ಲಾ ಒಳಿಕೆ. ಹಂಗಾದ್ರೆ ಒಳಗಡೆ ಹೋಗ್ಬಿಡ್ಲಾ? ಇನ್ನು ಕಣಿ ಕೇಳ್ತಾ ಕೂತ್ಕೊಳ್ಳ, ಹೋಗ್ಲಾ ಒಳಿಕೆ. ನೀವೀಗ ಎಲ್ರೂ ಮುಂದೆ ನಾನು ಬಸ್ರಿ ಅಂತ ಹೇಳಿಲ್ಲ ಅಂದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ನೋಡು, ನೀನ್ ಏನೇ ಹೇಳಿದ್ರು ನನ್ನ ಬಾಯಲ್ಲಿ ಸುಳ್ಳು ಬರೋಲ್ಲ. ನಾನು ನನ್ನ ವೃತ್ತಿನ ದೇವರು ಅಂತ ಪೂಜಿಸ್ತೀನಿ. ದೇವ್ರಿಗೆ ಮೋಸ ಮಾಡೋಕ್ಕಾಗತ್ತಾ? ಖಂಡಿತ ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ. ನನ್ನ ಕತೆ ಕೇಳ್ತಿದ್ರೆ ನಿಮಗೆ ಕರಳು ಕಿತ್ತು ಬರುತ್ತೆ. ನನಗೆ ಮದುವೆ ಆಗಿ 4 ವರ್ಷ ಆಗಿದೆ. ಇಷ್ಟು ವರ್ಷ ಆದರೂ ಮಗುನೇ ಆಗಿಲ್ಲ. ಎಲ್ಲರೂ ನನ್ನ ಮಕ್ಕಳಿಲ್ದೇ ಇರೋಳು ಅಂತ ಅಣಗಿಸ್ತಾ ಇದ್ರು. ಅಷ್ಟೇ ಅಲ್ಲ, ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡೋಕ್ಕೂ ಪ್ರಯತ್ನ ಪಟ್ರು. ಅದಕ್ಕೆ ಈ ನಾಟಕ ಆಡ್ತಾ ಇದ್ದೀನಿ. ಇಲ್ಲಾಂದ್ರೆ ನನ್ನ ಗಂಡಂಗೆ ಬೇರೆ ಮದುವೆ ಮಾಡ್ಬಿಡ್ತಾರೆ. ಆದ್ರೆ ಈ ಸುಳ್ಳು ಒಂದಲ್ಲ ಒಂದಿನ ಆಚೆ ಬರಲೇಬೇಕಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರೆ. ಅದಕ್ಕೆ ದಯವಿಟ್ಟು ನನ್ನ ಕಾಪಾಡಿ.
ದಿವ್ಯಾ ಯಾಕೆ ಅವ್ರ ಕಾಲಕ್ಕೆ ಬಿದ್ದಿದ್ಯಾ? ಯಾಕೆ ದಿವ್ಯಾ ಹೇಳ್ತಿದ್ಯಾ? ಏನಿಲ್ಲ ಬಾಲ. ಇಲ್ಲ, ನೀನ್ ನಿಜ ಹೇಳಬೇಕು. ಏನಾಯ್ತು? ಏನಿಲ್ಲ ಅಂತ ಹೇಳ್ದೆ ತಾನೆ, ಯಾಕೆ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ಯಾ? ವೈದ್ಯರ ಹತ್ರ ಆಶೀರ್ವಾದ ತಗೋತಾ ಇದ್ದೆ. ಆಶೀರ್ವಾದ? ದೊಡ್ಡೋರು ಹೇಳಿಲ್ವಾ ವೈದ್ಯರು ದೇವ್ರಿಗೆ ಸಮ ಅಂತ? ಅದಕ್ಕೆ ಕಾಲಿಗೆ ಬಿದ್ದೆ. ದೇವ್ರ ಕಾಲಿಗೆ ಬೀಳೋದು ತಪ್ಪಾ? ತಪ್ಪಲ್ಲ, ಆದ್ರೂ ನಂಗೆ ಯಾಕೋ ಡೌಟ್ ಬರ್ತಾ ಇದೆ. ನೋಡಿದ್ರ, ನನ್ನ ಗಂಡ ಯಾವಾಗ್ಲೂ ಹೀಗೆ 3 ಹೊತ್ತು ಅನುಮಾನ ಪಡ್ತಿರ್ತಾನೆ. ಅಷ್ಟೇ ಅಲ್ಲ, ನಾನು ಬಸ್ರಿ ಅಂತ ಹೇಳಿದಾಗ ನೀನ್ ಬಸ್ರಿನ ಅಂತ ನನ್ನ ಮೇಲೆ ಡೌಟ್ ಪಟ್ಟ. ಅದಕ್ಕೆ ನಿಮ್ಮನ್ನ ಕರ್ಸಿದ್ದು. ಅಲ್ಲ ದಿವ್ಯಾ, ನಾನು ಬಾಲ, ನೀನ್ ಸ್ವಲ್ಪ ಹೊರಗಡೆ ಹೋಗು, ಅವರು ನನ್ನ ಪರೀಕ್ಷೆ ಮಾಡ್ತಾರೆ. ಮಾಡ್ಲಿ ಬಿಡು, ಅದಕ್ಕೆ ಯಾಕೆ ನಾನು ಆಚೆ ಹೋಗ್ಬೇಕು? ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ನಿನ್ ಗಂಡ ತಾನೆ, ನನ್ನ ಎದುರುಗಡೆನೆ ಪರೀಕ್ಷೆ ಆಗ್ಲಿ. ಅದ್ ಹಾಗಲ್ಲ ಬಾಲ. ವೈದ್ಯರೇ, ನಾನು ಇಲ್ಲಿದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆನಾ? ನನಗೆ ಯಾರಿದ್ರು ಬಿಟ್ರು ಏನು ಸಮಸ್ಯೆ ಇಲ್ಲ. ಈಗೇನು ಪರೀಕ್ಷೆ ಮಾಡ್ಲಾ ಬೇಡವಾ? ಅಯ್ಯೋ, ಮಾಡಿ ಮಾಡಿ ವೈದ್ಯರೇ. ಕೋಡನ್ ಬಿಡ, ಏನು ಊರು ಬಿಟ್ಟವಲ್ಲ ಅಲ್ಲೇ ಬಿಡು. ಬತ್ತು ಬಿಡು, ಬರ್ತೀನಿ ಬಿಡು. ಏನಮ್ಮ? ನಮಸ್ತೆ. ನಮಸ್ತೆ. ನಾವು ಬುಕ್ ಸೇಲ್ ಮಾಡಕ್ ಬಂದಿದೀವಿ. ಇಲ್ಲಿ ನನ್ನ ಹತ್ರ ಎನ್ಸೈಕ್ಲೋಪೀಡಿಯಾ ಇದೆ, ಡಿಕ್ಷನರಿ ಇದೆ, ಸೈನ್ಸ್ ರಿಲೇಟೆಡ್ ಬುಕ್ಸ್ ಎಲ್ಲ ಇದೆ. ನೀವು ಪರ್ಚೇಸ್ ಮಾಡ್ತೀರಾ? ಇವೆಲ್ಲ ಯಾರಮ್ಮ ತಗೊಂತಾರ? ಇವಾಗೆಲ್ಲ ಇಂಟರ್ನೆಟ್ ಬಂದ್ಬಿಟ್ಟದಲ್ಲ. ಎಲ್ಲ ಇಂಟರ್ನೆಟ್ ಅಲ್ಲೇ ಸಿಗತ್ತೆ ಅಂಕಲ್. ಆದ್ರೆ ಬುಕ್ ಅಲ್ಲಿ ಪೇಪರ್ ಅಲ್ಲಿ ಓದೋ ಮಜಾ ಮೊಬೈಲ್ ಅಲ್ಲಿ ಸಿಗಲ್ವಲ್ಲ? ಹಂಗಂತೀಯಾ? ಹೌದು ಅಂಕಲ್. ಯಾವ ಬುಕ್ ಇದೆ ತೋರ್ಸು. ಈಗ ಹೇಗಾದರೂ ಮಾಡಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು. ಇದರಲ್ಲಿ ನಾನು ಒಬ್ಬನೇ ಇದ್ದಿದ್ರೆ ಪರವಾಗಿಲ್ಲ. ಪಾಪ ಸತ್ಯ, ಅವಳು ಕೂಡ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ. ಆ ಹಾರ್ಡ್ ವರ್ಕ್ ವೇಸ್ಟ್ ಆಗಬಾರ್ದು.
ಹೇಗಾದರೂ ಮಾಡಿ ಪ್ರಾಜೆಕ್ಟ್ನ ಇವತ್ತು ಸಬ್ಮಿಟ್ ಮಾಡಲೇಬೇಕು. ಮೊದಲು ಚೆಕ್ ಮಾಡ್ಕೊಂಬಿಡೋಣ. ಕಾರ್ತಿಕ್, ಏನು ಮಾಡ್ತಿದ್ಯಾ? MIS ರಿಪೋರ್ಟ್ ಮಾಡೋದನ್ನ ಕಲಿಬೇಕು ಅಂತ ಹೇಳಿದ್ದೆ, ಕಲ್ತ್ಯಾ? ಹ್ಞೂ, ಕಲ್ತ್ಕೊಂಡಿದ್ದೀನಿ. ಗುಡ್, ವೆರಿ ಗುಡ್. ಹಾಗಿದ್ರೆ 3 ತಿಂಗಳು ಸಮ್ಮರಿ ರಿಪೋರ್ಟ್ನ ಕೂತ್ಕೊಂಡು ರೆಡಿ ಮಾಡು. ಅರ್ಜೆಂಟಾಗಿ ಆಗಬೇಕು. ಇದು ಪ್ರೀವಿಯಸ್ ರಿಪೋರ್ಟ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಅಲ್ಲ, ಅದು ಇವತ್ತೇ ಆಗಬೇಕಾ ಅಥವಾ ಟೈಮ್ ಇದೆಯಾ? ನಿನಗೆ ಕನ್ನಡ ಅರ್ಥ ಆಗುತ್ತೆ ತಾನೆ? ಅರ್ಜೆಂಟ್ ವರ್ಕ್ ಅಂತ ಹೇಳ್ತಿದ್ದೀನಿ ತಾನೆ, ಮತ್ತೆ ಇವತ್ತೇ ಆಗಬೇಕಾ ಅಂತ ಕೇಳ್ತಿದ್ಯಲ್ಲ? ಅದು ಹಾಗಲ್ಲ, ನನಗೆ ಬೇರೆ ಕೆಲಸ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡಿದ್ದನ್ನು ಮಾಡೋಣ ಅಂದ್ಕೊಂಡೆ. ನೋ, ಯು ಹ್ಯಾವ್ ನೋ ಟೈಮ್ ಕಾರ್ತಿಕ್. ಮೊದಲು ನಾನು ಹೇಳಿದ್ದನ್ನು ಮಾಡು, ಆಮೇಲೆ ಮಿಕ್ಕಿದ ಕೆಲಸ. ಸರಿ ಮ್ಯಾಮ್. ಮೋಸ್ಟ್ಲಿ ಇವತ್ತು ನನಗೆ ಈ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಯಾವುದಕ್ಕೂ ಹೆಂಗೆ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ಕೊಂಬರೋಣ. ರೂಪಾ ಮೇಡಮ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ಸ್ಗೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಅಲ್ವಾ? ಹೌದು, ಇನ್ನೊಂದು ಅವರ್ ಇದೆ ಅಷ್ಟೇ. ವಾಟ್, ಅಷ್ಟೇನಾ? ಎಸ್. ನಮ್ಮ ಕಂಪ್ನಿ ಕಡೆಯಿಂದ ಪ್ರಾಜೆಕ್ಟ್ ಎಲ್ಲ ಸಬ್ಮಿಟ್ ಆಯ್ತಾ? ಆಗ್ತಾ ಇದೆ. ಮಂಜು ಅದೇ ಕೆಲಸದಲ್ಲಿದ್ದಾರೆ. ಇನ್ನೇನೆಲ್ಲ ಪ್ರಾಜೆಕ್ಟ್ ಸಬ್ಮಿಟ್ ಆಗ್ತಾ ಬಂತು. ಯು ಡೋಂಟ್ ವರಿ. ಓಕೆ. ಮೂರನೇ ಬುಕ್ ತೋರಿಸು. ಸರ್, ನೀವು ಬುಕ್ ತಗೊಳ್ತೀರಾ ಅಲ್ವಾ? ಗ್ಯಾರಂಟಿ 100% ತಗೋತೀನಮ್ಮ. ಬೇಡ, ನಾನು ಹೋಗಬಾರ್ದು. ಇದು ಅವಳ ಪ್ರಾಬ್ಲಮ್ಮು, ಅವಳೇ ಸಾಲ್ವ್ ಮಾಡ್ಕೊಳ್ಳಿ. ಈಗ ನಾನು ಹೋಗಿ ಅವ್ನಿಗೆ 4 ಕೊಟ್ಟು ಬರ್ಬೋದು, ಆದರೆ ಮತ್ತೆ 4 ಮನೆಗೆ ಸೇಲ್ಸ್ ಅಂತ ಹೋಗ್ತಾಳೆ. ಅಲ್ಲೂ ಇದೇ ಥರ ಜನಗಳಿರಲ್ಲ ಅಂತ ಏನು ಗ್ಯಾರಂಟಿ? ಒಂದೋ ಈ ಕೆಲಸ ಬಿಡಲಿ, ಇಲ್ಲ ಇಂಥವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಅವಳೇ ಕಲ್ತ್ಕೊಳ್ಳಿ. ಸರ್, ನೀವೇ ನೋಡಿ ಸರ್. ಸರ್, ಇದರಲ್ಲಿ ಯಾವ ಬುಕ್ ಇಷ್ಟ ಆಯಿತು? ನಿಮ್ಗೆ ಯಾವ್ದು ಕೊಡಲಿ? ಇವೆಲ್ಲ ಯಾರು ಓದ್ತಾರಮ್ಮ? ಅಯ್ಯ, ತಗ ಹೋಗು ಮುಂದೆ. ಯೋ, ಬೇಡ ಅಂದಮೇಲೆ ಇಷ್ಟೊತ್ತು ಬುಕ್ ಯಾಕಯ್ಯ ನೋಡ್ಕೊಂಡು ನಿಂತಿದ್ದೆ? ನನ್ನ ತಾತನ ವಯಸ್ಸಾಗಿದೆ ನಿನಗೆ. ಹೆಣ್ಣು ಮಕ್ಕಳು ಕಂಡ್ರೆ ಮುಟ್ಟು ಮಾತಾಡ್ತೀಯ, ನಾಚಿಕೆ ಆಗಲ್ಲ ನಿನಗೆ? ಇನ್ನು ಮೇಲೆ ಯಾವ್ದಾರು ಹುಡುಗಿ ಬಂದ್ರೆ ಈ ರೀತಿ ಮಾತ್ರ ನಡ್ಕೋಬೇಡ. ನಡಿಯ ಹೋಗೋಣ. ದೊಡ್ಡವ್ರು ಅಂತ ಮರ್ಯಾದೆ ಕೊಡ್ತೀವಲ್ಲ, ನಮಗ್ ಬುದ್ಧಿ ಇಲ್ಲ. ಏನ್ ನನ್ಗೆ ಬುದ್ಧಿ ಹೇಳಕ್ ಬಂದಿದ್ಯಾ? ಈ ಏರಿಯಾದ ತಲೆ ಕಂಡ್ರೆ ಅಷ್ಟೇ ನಿನ್ಗೆ. ಯೋ, ನೀನೇನೇನಯ್ಯ ನನ್ನ ನೋಡ್ಕೊಳ್ಳೋದು? ತೊಡಿ ಮಾಡ್ತೀನಿ ನಿನ್ಗೆ. ನೀನ್ ಅವನು ನನಗೆ ಅದನ್ನೆಲ್ಲ ಹೇಳ. ನೀನ್ ಅವನು ಹೋಗ. ಬಾ ಸುಮ್ಮನೆ.
ಕೊಚ್ಚೆ ಮೇಲೆ ಕಲ್ಲಾಕಿದ್ರೆ ನಮ್ಗೆ ಸಿಡಿಯೋದು. ನಡಿ ಹೋಗೋಣ. ಇವ್ರ ಮನೇಲಿ ಏನ್ ಹೆಣ್ಮಕ್ಳೇ ಇಲ್ವಾ? ಹೆಣ್ಮಕ್ಳನ್ನ ನೆಮ್ಮದಿಯಾಗಿ ಓಡಾಡಕ್ಕೆ ಬಿಡಲ್ಲ ಅಂತಾರೆ. ಥೂ, ಬಾರೆ. ಹಲೋ ಸರ್, ಏನು ಹಾಗೆ ಹೊರಟ್ಬಿಟ್ರಿ? ನಾನೊಬ್ಳು ಇಲ್ಲಿ ಕಾಯ್ತಾ ಇದ್ದೀನಿ ಅನ್ನೋದು ಮರ್ತು ಬಿಟ್ರಾ? ಏನಾಯ್ತು? ಏನೂ ಇಲ್ಲ ಸತ್ಯ. ಏನೂ ಇಲ್ಲ ಅಂತ ಹೇಳಿ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಏನಾಯ್ತಮ್ಮ ಬೇಬಿ? ಐ ಆಮ್ ಸಾರಿ ಸತ್ಯ. ನಾವು ಪಟ್ಟ ಕಷ್ಟಕ್ಕೆ ಯಾವ ಬೆಲೆನೂ ಸಿಗಲ್ಲ. ಈ ಪ್ರಾಜೆಕ್ಟ್ನ ನನ್ನ ಕೈಲಿ ಸಬ್ಮಿಟ್ ಮಾಡೋಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ? ತುಂಬ ವರ್ಕ್ ಲೋಡ್ ಇದೆ ಸತ್ಯ. ಹಾಗಂತ ಇದು ಇಂಪಾರ್ಟೆಂಟೇ ತಾನೇ? ಈ ಥರ ಕೊನೆಕ್ಷನ್ದಲ್ಲಿ ಸೋಲ್ಬೇಡ ಅಮೂಲ್ ಬೇಬಿ. ನೀನು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡು, ಅದೇನಾಗುತ್ತೋ ನೋಡೋಣ. ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋಕ್ಕೆ ಇನ್ನು 1 ಗಂಟೆ ಅಷ್ಟೇ ಉಳಿದಿರೋದು. ಅಕ್ಕ ಇನ್ನೊಂದು ಕೆಲಸ ಕೊಟ್ಟಿದ್ದಾಳೆ ಸತ್ಯ, ಅದನ್ನು ಅರ್ಜೆಂಟಾಗಿ ಮಾಡಲೇಬೇಕು. ಇದನ್ನು ಮಾಡಲೇಬೇಕಲ್ವಾ? ಆಗ್ಲೇ ತಾನೇ ನಾವು ಪಟ್ಟಿರೋ ಶ್ರಮಕ್ಕೆ ಬೆಲೆ ಸಿಗೋದು. ಸಾರಿ ಸತ್ಯ, ಇದು ನನ್ನ ಕೈಲಿ ಆಗ್ತಾ ಇಲ್ಲ. ಅಮೂಲ್ ಬೇಬಿ, ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಬಸ್ರಿ ತಾನೆ. ಸುಮ್ಮನಿರು ದಿವ್ಯಾ, ಅವರೇ ಅದನ್ನು ಹೇಳ್ತಾರೆ. ವೈದ್ಯರೇ, ನೀವು ಹೇಳಿ, ದಿವ್ಯಾ ಬಸ್ರಿನ ಇಲ್ವಾ ಅಂತ. ನಿನ್ನ ಹೆಂಡತಿ ಬಸ್ರಿ ಅಲ್ಲ. ದಿವ್ಯಾ, ಏನಾಯ್ತು? ಯಾಕೆ ಆ ಥರ ಕಿರ್ಚ್ಕೊಂಡೆ? ಶೇಖರ, ಏನಾಯ್ತು? ಪರೀಕ್ಷೆ ಮಾಡ್ದಿಲ್ಲ ಸರಿಗೆ? ಪರೀಕ್ಷೆ ಮಾಡಾಯ್ತು. ನಿಜ ಗೊತ್ತಾಗಿ ಇವಳಿಗೆ ತಡ್ಕೊಳಕ್ಕಾಗ್ತಿಲ್ಲ. ನಿಜನಾ? ಏನ್ ನಿಜ? ಇವಳು ಬಸ್ರಿ ಅಲ್ಲ ಅನ್ನೋ ನಿಜ. ಮತ್ತೆ ಮೊನ್ನೆ ವಾಂತಿ ಮಾಡ್ಕೊಂಡಿದ್ದಾಳೆ. ಪೆತ್ತಕ್ಕಾಗಿರ್ಬೇಕು, ಬಸ್ರಿಗಲ್ಲ. ಹೋಳ್ಬೇಡ ಕಣಮ್ಮ ದಿವ್ಯಾ. ಅದಕ್ಕೆ ಯಾಕೆ ಕಳ್ತಾ ಇದೀಯ? ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ಕಾಯ್ತಿದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿಯೇ? ಹೌದೌದು, ಅಳ್ಬೇಡ ದಿವ್ಯಾ. ಮತ್ತೆ ನಮ್ಮ ಜೀವನದಲ್ಲಿ ಒಳ್ಳೆ ಸುದ್ದಿ ಬಂದೇ ಬರುತ್ತೆ. ಪ್ರಯತ್ನಕ್ಕೆ ಫಲ ಸಿಗದೆ ಇರುತ್ತಾ? ಮತ್ತೆ ಪ್ರಯತ್ನ ಮಾಡೋಣ. ಅಳ್ಬೇಡ ನೀನು. ಅದು ಅಷ್ಟು ಸುಲಭ ಅಲ್ಲ. ಈ ಹುಡುಗಿಗೆ ಸಮಸ್ಯೆ ಇದೆ. ಶೇಖರು, ಏನಪ್ಪ ಹಂಗಂದ್ರೆ? ಈ ಹುಡುಗಿ ಗರ್ಭಕೋಶದಲ್ಲಿ ಸಮಸ್ಯೆ ಇದೆ. ಈಕೆ ಮಗು ಬಗ್ಗೆ ಬೇಗ ಯೋಚನೆ ಮಾಡಬೇಕು. ತಡ ಮಾಡಿದಷ್ಟು ಅಪಾಯ ಇದೆ.
ವೈದ್ಯರೇ ಏನು ಹೇಳ್ತಾ ಇದ್ದೀರಾ ನೀವು? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಿನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋ. ಒಂದು ಒಳ್ಳೆ ಸುದ್ದಿ ಹೇಳು, ನಾನು ಮತ್ತೆ ಬಂದು ಪರೀಕ್ಷೆ ಮಾಡ್ತೀನಿ. ಹೋಗಯ್ಯ, ನಾನು ಹೊರಡ್ತೀನಿ. ಹುಷಾರಮ್ಮ. ಪಾಪ ಶೇಖರು.